ಕೊಡಬಲ್ಲರಾದಂತ ನೀವು ಏನ್ ಮಾಡ್ತೀರಂತ ಮುಂದೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಏನ್ ಮಾಡ್ತಾರಂತೆ ಎಷ್ಟೋ ಹೆಚ್ಚಾಗಿ ಕೊಡುವನು. ಹಲ್ಲೆಲೂಯಾ. ಪವಿತ್ರಾತ್ಮ ವರಗಳು ಅಂತ ಹೇಳಿದಾಗ ನಿಮ್ ಶರೀರದಲ್ಲಿ ಫಸ್ಟ್ ಆಫ್ ಆಲ್ ಬಿಡುಗಡೆ ಆಗ್ತದೆ. ವರ ಬಂದ್ಮೇಲೆ ನಿಮ್ಮ ಒಳಗಡೆ ಏನಾಗ್ತದೆ? ಫಸ್ಟ್ ಬಿಡುಗಡೆ ಶಕ್ತಿ ಹರಡ್ತದೆ, ಈ ಬಿಡುಗಡೆ ಗಿಫ್ಟ್ ಬರ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮ ವರ ಅಂತ ಹೇಳಿದಾಗ ನೀವು ಏನೆಲ್ಲ ಪ್ರಾರ್ಥಿಸ್ತೀರೋ ಅದಕ್ಕೆ ಉತ್ತರ ಬರ್ತಾ ಇರ್ತದೆ. ಮತ್ತೆ ಪವಿತ್ರಾತ್ಮ ವರ ಅಂತ ಹೇಳಿದಾಗ ನೀವು ಪ್ರತಿಯೊಂದು ಸಮಯ ದರ್ಶನದೊಂದಿಗೆ ಮುಂದೆ ಹೋಗ್ತೀರಿ. ಮತ್ತೆ ಪರಿಶುದ್ಧಾತ್ಮ ಬಂದಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಪ್ರವಾದನೆಗಳು ಬರ್ತಾ ಇರ್ತವೆ. ಇದು ದೇವರ ಆತ್ಮನ ವರ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಪರಿಶುದ್ಧಾತ್ಮದಲ್ಲಿ ನಡೆಯುವ ಮನಸ್ಸುಗಳು ಚಂಚಲ ಮನಸ್ಸಲ್ಲಿರಲ್ಲ, ಸ್ಥಿರ ಮನಸ್ಸಿರ್ತದೆ. ಹಲ್ಲೆಲೂಯಾ. ನಂಬಿಕೆ ಮನಸ್ಸಿರ್ತದೆ. ಎಂತ ಮನಸ್ಸಿರ್ತದೆ? ನಂಬಿಕೆ ಮನಸ್ಸಿರ್ತದೆ. ಅವರು ಒಳಗಡೆ ನಂಬಿಕೆಯಿಂದಲೇ ಮಾತಾಡುವಂತರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಈ ವಾಕ್ಯ ಹೇಳ್ತದೆ, ನೀವು ಪರಲೋಕದಲ್ಲಿರುವಂತ ನಿಮ್ಮ ತಂದೆಯಾದಂತ ದೇವರು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಕೊಡನಲ್ಲವೇ. ಮತ್ತೆ ಅದಕ್ಕಾಗಿ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮ ಮಕ್ಕಳಿಗೆ ನೀವು ಏನಾದರೂ ಕೇಳಿದ್ರೆ, ಕೆಟ್ಟವಾದಂತ ತಂದೆ ತಾಯಿಗಳು, ತಪ್ಪಲ್ಲಿರುವಂತ ತಂದೆ ತಾಯಿಗಳು, ಅಂತ ಮನುಷ್ಯರು ನೀವು ಸಾಧಾರಣವಾದಂತ ಮನುಷ್ಯರಾಗಿದ್ದೀರಿ, ತಪ್ಪು ಮಾಡುವಂತ ಮನುಷ್ಯರಾಗಿದ್ದೀರಿ, ತಂದೆ ತಾಯಿ ಆಗಿದ್ದೀರಿ. ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಪದಾರ್ಥಗಳು ಹೇಗೆ ತಂದು ಕೊಡ್ತೀರಲ್ಲ, ಪರಲೋಕದಲ್ಲಿರುವಂತ ತಂದೆ ಅವನು ಸರ್ವಶಕ್ತರಾದಂತ ದೇವರು, ಆತನು ಒಳ್ಳೆಯವನು, ಪರಿಶುದ್ಧನು, ಪವಿತ್ರನು ಆದಂತ ದೇವರು ನಿಮ್ಮನ್ನು ನಿಮ್ಮ ಜೀವಿತದಲ್ಲಿ ಎಂದಾದರೂ ಕೆಟ್ಟದಾಗಿ ಆಗ್ಬೇಕಂತ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಪರಿಶುದ್ಧ ದೇವರಾಗಿದ್ದಾನೆ, ಒಳ್ಳೆಯರಾದಂತ ತಂದೆ ಆಗಿದ್ದಾನೆ. ಕೆಟ್ಟ ಹೋದಂತ ತಂದೆ ತಾಯಿಯೇ ನಿಮ್ಮನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯದು ಕೊಡುವಂತರಾಗಿದ್ರೆ, ಪರಲೋಕದಲ್ಲಿರುವಂತ ತಂದೆ ಸರ್ವಶಕ್ತರಾದಂತ ದೇವರು, ಪವಿತ್ರುಳ್ಳಂತ ದೇವರು, ಆತನು ನಿಮ್ಮನ್ನು ಕೂಡ ಒಳ್ಳೆ ಪದಾರ್ಥಗಳು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯದಲ್ಲಿ ಹೇಳ್ತದೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 12ನೇ ಅಧ್ಯಾಯ 13ನೇ ವಾಕ್ಯ ಹೋದ್ರು ಒಂದ್ಸಾರಿ. ದೇವ್ರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ಒಂದೇ ಅಂಗವುಳ್ಳಂತರು ನಾವಾಗಿದ್ದೇವೆ. ಅದಕ್ಕಾಗಿ ಪರಿಶುದ್ಧಾತ್ಮನು ಒಂದೇ ಆಗಿದ್ದಾನೆ. ಆತನು ಬೇರೆ ಯಾವ ರೀತಿಯಾಗಿ ಈಗ ಸಾಕ್ಷಿಗಳು ಹೇಳಿದ್ರು ಅದೇ ರೀತಿಯಾಗಿ ಅದೇ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಇದ್ದಾನೆ. ಅದೇ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಕೂಡ ಅದ್ಭುತ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ಏನಾಗಿದ್ದಾನೆ? ಒಂದೇ ಅಂಗ. ದೇವ್ರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಯಾವುದಿದೆ, ಇವತ್ತು ಮತ್ತೊಬ್ಬರು ಒಳಗಡೆ ಸಾಕ್ಷಿ ನಡೀತದಲ್ಲ ಅದೇ ಪರಿಶುದ್ಧಾತ್ಮನಾಗಿದ್ದಾವೆ. ಬಟ್ ಅಂಗಗಳು ಡಿಫ್ರೆಂಟ್ ಇದಾವೆ, ಕಾರ್ಯಗಳು ಡಿಫ್ರೆಂಟ್ ಇದಾವೆ. ಇಲ್ಲಿ ನಮ್ಮ ಶರೀರ ಒಳಗಡೆ ಏನೇನಿದಾವೆಲ್ಲ, ಈ ಶರೀರದಲ್ಲಿ ಒಂದೇ ಶರೀರ ಆಗಿದೆ, ಬಟ್ ಅಂಗಗಳು ಇದಾವೆ, ಕೈ ಕಾಲುಗಳು, ಕಣ್ಣುಗಳು, ಈ ತರದೆಲ್ಲ ಇದಾವೆ, ಬಟ್ ಒಂದೇ ಶರೀರ ಆಗಿದೆ. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಪರಿಶುದ್ಧಾತ್ಮನು ಕೂಡ ಒಬ್ಬನೇ ಆಗಿದ್ದಾನೆ. ಅದೇ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಕಾರ್ಯ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಆ ಒಂದು ಮೊದಲನೇ ಶತಮಾನದಲ್ಲಿ ಪರಿಶುದ್ಧಾತ್ಮ ಕಾರ್ಯ ಮಾಡಿದ್ದಾನೆ, ಅದೇ ಪರಿಶುದ್ಧಾತ್ಮ ಇವತ್ತು ನಿಮ್ಮ ಒಳಗಡೆ ಕಾರ್ಯ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯಗಳಲ್ಲಿ 13ನೇ ಅಧ್ಯಾಯ ಅದರ ಒಂದು 52ನೇ ವಾಕ್ಯ ಹೋದ್ರೆ ಒಂದ್ಸಾರಿ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 52ನೇ ವಾಕ್ಯ ಹೋದ್ರೆ ಒಂದ್ಸರಿ ರಿಪೀಟ್ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ನೀವು ದೇವರಲ್ಲಿ ಇದ್ದೀರಾ ಅಂತ ಹೇಳಕ್ಕೆ, ನೀವು ಶಿಷ್ಯರಾಗಿದ್ದೀರಾ ಅಂತ ಹೇಳಕ್ಕೆ, ನೀವೇನಾಗಿದ್ದೀರಂದ್ರೆ ಪರಿಶುದ್ಧಾತ್ಮ ಭರಿತರಾಗಿ ನೀವೇನಾಗಿದ್ದೀರಂತೆ ಸಂತೋಷವುಳ್ಳವರಾಗಿದ್ದೀರ.
ಹಲ್ಲೆಲೂಯಾ. ಯಾವಾಗ ನೋಡಿದ್ರು ನೀವು ಅಳುವಂತರಾಗಲ್ಲ, ಯಾವಾಗ ನೋಡಿದ್ರು ರೋಗದಲ್ಲಿ ಬೀಳುವಂತರಾಗಲ್ಲ, ಯಾವಾಗ ನೋಡಿದ್ರು ನೀವು ಸೋಲುವಂತರಾಗಲ್ಲ. ನೀವು ಪರಿಶುದ್ಧಾತ್ಮ ಭರಿತರಾದಂತ ನೀವು ಯಾವಾಗಲೂ ಏನಾಗಿದ್ರಂತೆ? ಸಂತೋಷವುಳ್ಳವರಾಗಿದ್ದಾರೆ. ವಾಕ್ಯ ಏನು ಹೇಳುತ್ತದೆ? ಎಂತವರಾಗಿದ್ರಂತೆ? ಸಂತೋಷವುಳ್ಳವರಾಗಿದ್ದಾರೆ. ಯಾವಾಗ ನಿಮ್ಮ ಜೀವಿತದಲ್ಲಿ ಕಷ್ಟ ಬಂದಾಗ ಕೂಡ ನೀವು ಸಂತೋಷವಾಗಿರ್ತೀರ. ಯಾಕಂದ್ರೆ ಪರಿಶುದ್ಧಾತ್ಮ ನಿಮಗೆ ಯಾವಾಗಲೂ ಖುಷಿಯಲ್ಲಿ ಇರ್ಲಕ್ಕೆ ಇಷ್ಟಪಡ್ತಾರೆ. ಯಾವಾಗಲೂ ನೀವು ಸಂತೋಷವಾಗಿರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನಿರಾಶೆಯಲ್ಲಿ ಬಿದ್ದು ಹೋಗದ ಹಾಗೆ ಯಾವಾಗಲೂ ಒಂದು ಸಂತೋಷ, ಸಂಭ್ರಮ ನಿಮ್ಮ ಒಳಗಡೆ ಬರ್ತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತೆ, ಶಿಷ್ಯರಾದಂತ ನೀವು ಏನಾಗಿದ್ದೀರಂತೆ? ಸಂತೋಷ ಪೂರ್ಣರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಆಫ್ ಆಲ್ ಏನಾಗಿರ್ತೀರಂತೆ? ದೇವರಾತ್ಮನ ಪವರ್ ನಿಮ್ಮ ಒಳಗಡೆ ಬಂತಂದ್ರೆ ನೀವು ಸಂತೋಷ ಪೂರ್ಣರಾಗಿರ್ತೀರಂತೆ. ಮತ್ತೆ ಪರಿಶುದ್ಧಾತ್ಮನ ಪವಿತ್ರಾತ್ಮ ಭರಿತರು ಎಂಬುದಾಗಿ. ಈ ಪರಿಶುದ್ಧಾತ್ಮ ಭರಿತರಾದ್ಮೇಲೆ ಇವ್ರ ಒಳಗಡೆ ಒಂದು ಕಾರ್ಯ ನಡೀತದೆ. ಏನಂತಂದ್ರೆ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ ಅದರ 24ನೇ ವಾಕ್ಯ ಹೋದ್ರಿ. ಏನ್ ನಡೀತದೆ ಅಂತ ನಾವು ನೋಡೋಣ ಇಲ್ಲಿ. ಆಮೆನ್. ಹಲ್ಲೆಲೂಯಾ. ಯಾವಾಗ ದೇವರ ಪವರ್ ನಿಮ್ಮ ಒಳಗಡೆ ಇರ್ತದೆ, ಯಾವಾಗ ನೀವು ಪ್ರಾರ್ಥನೆ ಮಾಡೋರಾಗಿರ್ತೀರಾ, ಯಾವಾಗ ದೇವರ ಪವರ್ ಕಾರ್ಯ ನಿಮ್ಮ ಒಳಗಡೆ ನಡೀತದೆ, ನೀವು ಎಂತರಾಗಿರ್ತೀರ ಅಂತ ದೇವರ ವಾಕ್ಯ ಹೇಳ್ತದೆ. ಒಳ್ಳೆಯವರು, ನಂಬಿಕೆಯಿಂದ. ಆಮೆನ್. ಹಲ್ಲೆಲೂಯಾ. ಪ್ರತಿ ಒಂದಕ್ಕೆ ನಂಬಿಕೆನೇ ಇರ್ತದೆ ನಿಮ್ಮ ಲೈಫ್. ಹಲ್ಲೆಲೂಯಾ. ನೀನು ಉದ್ಧಾರ ಆಗಲ್ಲ ಅಂತ ನಿಮ್ಮ ಒಳಗೆ ನಂಬಿಕೆ ಇರ್ತದೆ, ನಾನು ಉದ್ಧಾರ ಆಗ್ತೀನಿ ಅಂತ ನಂಬಿಕೆ ಇರ್ತದೆ. ಯಾಕೆ ನಂಬಿಕೆ ಈ ತರ ಬರ್ತದೆ ಗೊತ್ತಾ? ನೀವು ಪರಿಶುದ್ಧಾತ್ಮದಿಂದ ತುಂಬಿರ್ತೀರ, ದೇವರ ವಾಕ್ಯದಿಂದ ತುಂಬಿರ್ತೀರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಿಮ್ಮ ಒಳಗಡೆ ನೆಗೆಟಿವ್ ಇರುವಂತ ಸ್ಪಿರಿಟ್ಗಳು ಏನಾಗಿರ್ತಾವಂದ್ರೆ ಅದು ನಾಶವಾಗಿ ಹೋಗ್ಬಿಡ್ತದೆ. ಏನಾಗ್ಬಿಡ್ತದೆ? ನಾಶ ಆಗ್ತದೆ. ಯಾವುದೆಲ್ಲ ಆಗಲ್ಲ ಅಂದ್ಕೊಂಡು ಕೂತಿರ್ತೀರಲ್ಲ, ಅದು ದೇವರ ಆತ್ಮ ಶಕ್ತಿ ನಿಮ್ಮ ಒಳಗಡೆ ಬಂದಾಗ ಅದು ಏನಾಗ್ತದೆ ಅಂದ್ರೆ ಪರಿಶುದ್ಧಾತ್ಮದಿಂದ ತುಂಬಿರುವುದರಿಂದ ಇವು ಎಲ್ಲ ನೆಗೆಟಿವ್ ವಿಷಯಗಳು ಏನಾಗಿರ್ತವೆ, ನಿಮ್ಮಲ್ಲಿ ಅಪನಂಬಿಕೆ ಕ್ರಿಯೆಗಳು ನಿಮ್ಮಿಂದ ಬಿಟ್ಟು ಹೋಗ್ತವೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ಏನಾಗಿರ್ತೀರಂತೆ? ಫಸ್ಟ್ ಆಫ್ ಆಲ್ ಓದ್ರೆದು ಒಳ್ಳೆಯವರು, ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವರು. ಯಾರು ನೆಗೆಟಿವ್ ಹೇಳಿದ್ರು ಕೂಡ ತಲೆಗೆ ಇಟ್ಕೊಳ್ಳಲ್ಲ ನೀವು. ಯಾರು ಏನ್ ಮಾತಾಡಿದ್ರು ಕೂಡ ನಿಮ್ ತಲೆಯಲ್ಲಿ ಹೋಗಲ್ಲ. ಯಾಕಂದ್ರೆ ನೀವೇನಾಗಿರ್ತೀರಾ? ಪರಿಶುದ್ಧಾತ್ಮದಿಂದ ತುಂಬಿರ್ತೀರಾ, ದೇವರ ಶಕ್ತಿಯಿಂದ ತುಂಬಿರ್ತೀರಾ. ಏನ್ ತುಂಬಿರ್ತೀರಾ? ನಿಮ್ಗೆ ಲೈಫ್ ಅಲ್ಲಿ ಉದ್ಧಾರ ಆಗಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನೀವು ಅದು ತಲೆ ಹಾಕೊಳ್ಳಲ್ಲ. ಯಾಕಂದ್ರೆ ನೀವು ನಂಬಿಕೆಯಿಂದ ತುಂಬಿರ್ತೀರಾ. ಎದರಿಂದ ತುಂಬಿರ್ತೀರಾ? ಅದಕ್ಕೆ ಯಾವಾಗ ಈ ನಂಬಿಕೆಯನ್ನು ತುಂಬಿರ್ತೀರೋ ನೀವು ಪ್ರಾರ್ಥನೆಯಲ್ಲಿ ಇರ್ಲಕ್ಕೆ ಸಾಧ್ಯ ಆಗ್ತದೆ. ಈ ನಂಬಿಕೆ ಯಾವಾಗ ಇರ್ತದೋ ನೀವು ಎಲ್ಲಕ್ಕಿಂತ ಭರವಸೆ ದೇವರ ಮೇಲೆ ಇರ್ತೀರಾ. ಯಾರ ಮೇಲೆ ಇರ್ತೀರಾ? ದೇವರ ಮೇಲೆ ಇರ್ತೀರಾ. ಅದಕ್ಕೆ ಒಳ್ಳೆಯವರು ಮತ್ತೆ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯ ದೇವರ ಪವಿತ್ರಾತ್ಮ ಭರಿತರಾಗಿದ್ದಾನೆ, ದೇವರ ಶಕ್ತಿ ಉಳ್ಳವನಾಗಿದ್ದಾನೆ ಅಂದ್ರೆ ಆತನಲ್ಲಿ ಒಳ್ಳೆತನ ಇರ್ತದೆ. ಎರಡನೇದಾಗಿ ಪವಿತ್ರಾತ್ಮ ಭರಿತರಾಗಿರ್ತಾನೆ. ಮೂರನೇದಾಗಿ ಆತನ ಒಳಗಡೆ ಏನಿರ್ತದೆ ಅಂದ್ರೆ ನಂಬಿಕೆ. ಹಲ್ಲೆಲೂಯಾ. ಏನಿರ್ತದಂತೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ ಲೈಫ್ ಅಲ್ಲಿ ಅದ್ಭುತನೇ ನಡೆಯಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಅದ್ಭುತ ನಡೀತದೆ ಅಂತ ಹೇಳ್ತೀರಾ. ಏನ್ ನಡೆಯಲ್ಲ ಅಂತ ಅವ್ರ ಹತ್ರ ಅಗ್ರಿ ಆಗ್ತೀರಾ? ಸೈತನ್ ಮಾತುಗಳಿಗೆ ಅಗ್ರಿ ಆಗಲ್ಲ, ನೆಗೆಟಿವ್ ಮಾತುಗಳಿಗೆ ಅಗ್ರಿ ಆಗಲ್ಲ. ಯಾಕಂದ್ರೆ ನಂಬಿಕೆ ಮಾತುಗಳೇ ಅವರಲ್ಲಿ ಇರ್ತದೆ ಅಲ್ಲ. ಆ ಸ್ತ್ರೀ ಕೂಡ ನಾನು ಫಸ್ಟಿಗೆ ಹೇಳಿದೆ ಏನಂದ್ರೆ ಅವಳು ನಂಬಿದ ಮೇಲೆ ಅವಳ ಒಳಗಡೆ ಏನಾಯ್ತು ಅಂದ್ರೆ ಅದ್ಭುತವಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದ್ ಸಾರಿ ಏನಾಯ್ತು ಅಂತಂದ್ರೆ ಒಂದು ಮಾತು ಹೇಳಲು ಇಷ್ಟಪಡ್ತೇನೆ. ಸೊ ಒಬ್ಬ ತಾಯಿ ಒಂದು ಪ್ರಾರ್ಥನೆ ಮಾಡೋಳು ಇರ್ತಾರೆ. ಓಕೆ, ಪ್ರಾರ್ಥನೆ ಮಾಡೋಳು ಇದ್ದಾಗ ಅವಳ ಲೈಫ್ ಅಲ್ಲಿ ಅದ್ಭುತ ನೋಡ್ತೀನಿ ಅಂತ ಒಂದು ನಂಬಿಕೆ ಅವಳ ಒಳಗಡೆ ಇರ್ತದೆ. ಅವರಿಗೆ ಆ ಒಂದು ಸ್ತ್ರೀಗೆ, ಆ ತಾಯಿಗೆ ಒಂದು ಮಗ ಇರ್ತಾರೆ. ಚಿಕ್ಕದಿದ್ದಾಗ ಅವನು ಬಹಳ ವೀಕ್ ಆಗಿರ್ತಾನೆ, ಬಾಡಿಯಲ್ಲಿ ಏನಾಗಿರ್ತಾನೆ, ಈ ಶರೀರದಲ್ಲಿ ಬಹಳಷ್ಟು ವೀಕ್ ಆಗಿರ್ತಾನೆ. ಇದ್ದಾಗ ಅವನ ಬಳಿ ಯಾವುದೇ ಸ್ಟ್ರೆಂತ್ ಇರಲ್ಲ, ಅನೇಕ ವೀಕ್ನೆಸ್ ಇಟ್ಕೊಂಡು ಅವನು ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಗುರಿ ಆ ತಾಯಿಗಿರ್ತದೆ, ಯಾವಾಗ ಇವನು ಆರೋಗ್ಯವಾಗಿ ಆಗ್ತಾನೆ, ಯಾವಾಗ ಇವನು ಚೆನ್ನಾಗಿ ಆಗ್ತಾನೆ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ.
ಬಟ್ ಅವಳ ಒಳಗಡೆ ಏನಿರ್ತದೆ ಅಂದ್ರೆ ಒಂದು ನಂಬಿಗಸ್ತಿಕೆಯಲ್ಲಿ ಜೀವಿಸುವಂತರಾಗಿರ್ತಾರೆ. ಎದರಲ್ಲಿ? ನಂಬಿಕೆಯಲ್ಲಿ ಜೀವಿಸುವಂತರಾಗಿರ್ತಾರೆ. ಆದ್ರೆ ಈ ಮಗನು ಹೇಳ್ತಾನೆ, ಸಡನ್ ಆಗಿ ದೊಡ್ಡವನ ಆದ್ಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡ ಆಗ್ತಾ ಇದ್ದಾಗ ಅವನು ಟಿವಿಗಳಲ್ಲಿ ಮತ್ತೆ ಈ ಒಂದು 15 ಆಗಸ್ಟ್ ಇದ್ದಾಗ 26 ಜನವರಿ ಇದ್ದಾಗ ಅವನು ಮಿಲ್ಟ್ರಿಗಳಿಗೆ ನೋಡಿ ಹೇಳ್ತಾನೆ, ನಾವು ಈ ತರ ಮಿಲ್ಟ್ರಿ ಮೇಲೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಲ್ರೆಡಿ ಇವ ವೀಕ್ ಇರ್ತಾನೆ, ಇವನ ಶರೀರದಲ್ಲಿ ಕಾಲುಗಳಲ್ಲಿ ಬಲ ಇರಲ್ಲ, ಕೈಯಲ್ಲಿ ಬಲ ಇರಲ್ಲ, ಏನೂ ಇರಲ್ಲ. ಬಟ್ ಇವ್ರ ತಾಯಿ ಹೇಳ್ತಾನೆ, ಅವ್ರ ತಾಯಿ ಏನ್ ಮಾಡೋರು ಇರ್ತಾರೆ, ದೇವರ ಮೇಲೆ ನಂಬಿಕೆ ಇಡೋರಾಗಿರ್ತಾರೆ. ಏನ್ ಮಾಡಿದ್ರು ಇರ್ತಾರೆ? ದೇವರ ಮೇಲೆ ನಂಬಿಕೆ ಇಟ್ಟವ್ರು ಹೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ ಏನಂತಂದ್ರ, ನೀನ್ ಫಸ್ಟ್ ವೀಕ್ ಇದ್ದೆಪ್ಪ, ಹಿಂಗ ಈ ತರ ಈ ಪೋಸ್ಟ್ ನಿನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಆರೋಗ್ಯವಾಗಿ ಇದ್ದಿದೆ ಇದು ದೇವ್ರ ಕೃಪೆ ಅಂತ ಹೇಳಿರ್ತಾನೆ. ಆದ್ರೆ ಅವ್ನು ಹೇಳ್ತಾನೆ, ವಾಕ್ಯದಾಗ ಹಿಂಗ್ ಹೇಳ್ತದಲ್ಲ, ಮತ್ತೆ ಬರ್ಸು ವಾಕ್ಯದಾಗ 22-21 ಹೇಳ್ತದೆ, ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದು ಅದನ್ನೆಲ್ಲ ಏನಾಗ್ತೀರಿ ಅಂತ ನೀವು ಹೊಂದಿಕೊಳ್ತೀರಿಲ್ಲ ಅಂತ ವಾಕ್ಯದಲ್ಲಿ ಬರ್ದಿದ್ದಲ್ಲ ಅಂತ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಆ ವಾಕ್ಯ ಓದಿ ಬರ್ತಾನೆ. ಆ ವಾಕ್ಯ ಓದಿ ಅವನು ಅವ್ರ ತಾಯಿಗೆ ಹೇಳ್ತಾನೆ,